ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನನಗೆ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ರಚನಾ ಟವಲ್ ಕೊಡೋಕ್ಕೆ ಬಂದು ಜೀವನ ಮೇಲೆ ಬಿದ್ದಾಗ ಜೀವ ರಚನನ್ನು ಹಿಡ್ಕೊತಾನೆ. ಅವ್ರಿಗೆ ಎಚ್ಚರಾಗುತ್ತಿದ್ದಂಗೆ ರಚನಾ ಅವನನ್ನು ನೋಡದಂತೆ ಟವಲನ್ನು ಕೊಟ್ಟು ಓಡಿ ಹೋಗುತ್ತಾಳೆ. ಇಲ್ಲಿ ಜೀವಂಗೆ ನಾಚಿಕೆ ಹಾಕಿ ಬಾಗಿಲನ್ನು ಮುಚ್ಚಿಕೊಂಡು ಆಚೆ ಬರ್ತಾನೆ. ರಚನಾ ಓಡೋಗ್ಬೇಕಾದ್ರೆ ರಚನಾ ಓಡೋಗಿದ ಮೇಲೆ ಅಲ್ಲಿ ಬಾಲ ಮತ್ತು ಕೃಷ್ಣ ನಾನು ಅಂದ್ಕೊಂಡಿದ್ದ ಪ್ಲಾನ್ ಸಕ್ಸಸ್ ಆಯಿತು ಅಂತ ಹೇಳಿ ಖುಷಿ ಪಡ್ತಿರ್ತಾರೆ. ಬಾಲ ಏನೋ ಗೊತ್ತಿಲ್ಲದೆ ಹೋದಂಗೆ ಜೀವನ ಹತ್ರ ಬರ್ತಾನೆ. ಜೀವ ಏನೋ ನನ್ನ ಕರೆದಂಗಾಯಿತು ಅಂತ ಹೇಳಿ ಜೀವ ಹತ್ರ ಬರ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ನಾನು ಟವಲ್ ಇಲ್ಲಿ ಇಟ್ಟಿದ್ದೆ, ಅದೇ ಟವಲ್ ಹಿಂಗೆ ಅಲ್ಲಿಂದ ಹೋಯಿತು ಅಂತ ಕೇಳಿದಾಗ ಬಾಲ ನನಗೇನು ಗೊತ್ತು ಟವಲ್ ಎಲ್ಲಿಂದ ಹೋಯಿತು ಅಂತ ಅಂತಾನೆ. ಆಗ ಬಾಲನೇ ತೊಗೊಂಡಿದ್ದು ಅಂತ ಅವ್ನಿಗೆ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗಿ ಜೀವ ಅವನಿಗೆ ಚೆನ್ನಾಗಿ ಹೊಡಿತಾನೆ. ಅಲ್ಲಿಂದ ಬಾಲ ಬಿಡೋ ಹೊಡಿಬೇಡವೋ ನನ್ನ ಅಂತ ಹೇಳ್ತಿರ್ತಾನೆ. ಆಮೇಲೆ ಎಲ್ಲ ರೆಡಿಯಾಗಿ ಜೀವ ಹೊರಡ್ಬೇಕಾದ್ರೆ ರಚನಾ ಎಲ್ಲಿಗೆ ಅಂತ ಕೇಳಿಬಿಡ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ನಿಮ್ಮ ಮನೇಲಿ ಯಾರಾದರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಏನು ಅಂತ ಕೇಳಬಾರ್ದು ಅಂತ ಅಷ್ಟು ಹೇಳ್ಕೊಟ್ಟಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಥ್ಯಾಂಕ್ ಯು ಆ್ಯಂಡ್ ಸಾರಿ ಅಂತಾಳೆ. ಸಾರಿ ಏನಕ್ಕೆ ಅಂತ ಅಂದರೆ ನನಗೆ ಒಂದು ಸಂಸ್ಕಾರ ಹೇಳ್ಕೊಟ್ಟಿದ್ದಕ್ಕೆ, ಥ್ಯಾಂಕ್ ಯು ಅಂದರೆ ಸಂಸ್ಕಾರ ಹೇಳ್ಕೊಟ್ಟಿದ್ದಕ್ಕೆ ಅಂತ ಎರಡಕ್ಕೂ ಹೇಳ್ತಾಳೆ. ಇದಕ್ಕೆ ಜೀವ ಖುಷಿಪಟ್ಟು ಸರಿ ಇರಿ ಒಂದು ನಿಮಿಷ ಮಂಗಳಾರತಿ ತೊಗೊಳ್ಳಿ ಅಂತೇಳಿ ದೇವ್ರ ಮಂಗಳಾರತಿ ಕೊಟ್ಟು ನನ್ನೇ ಕುಂಕುಮ ಇಟ್ಟು ನೀವು ಹೋಗಿ ಬನ್ನಿ, ನೀವು ಹೋಗೋ ಕೆಲಸ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸ್ತಾಳೆ. ಜೀವ ಬಾಗ್ಲ ಹತ್ರ ಹೋದಾಗ ರಚನೆಗೆ ಹೇಳ್ಬಿಟ್ಟು ಹೋಗೋದೇ ಒಳ್ಳೇದು ಅಂತ ಅನಿಸುತ್ತೆ. ಅದಕ್ಕೆ ಜೀವ ಬಂದು ರಚನೆ ಹತ್ರ ನಂದು ಇವತ್ತು ಗಾಡಿನ ರಿನ್ಯೂಲ್ ಮಾಡಿಸ್ಕೊತಾ ಇದ್ದೀನಿ ಅಂತ ಹೇಳಿ ಹೊರಡ್ತಾನೆ. ಹೊರಡ್ಬೇಕಾದ್ರೆ ಖುಷಿಯಿಂದ ಹೊರಡ್ತಾನೆ. ರಚನಾನು ಖುಷಿ ಆಗ್ತಾಳೆ. ಜೀವ ಹೊರಗಡೆ ಹೋದ್ಮೇಲೆ ಹೊರಗಡೆಯಿಂದ ನಿಂತ್ಕೊಂಡು ನೋಡ್ತಾ ಒಳಗೆ ಬಾ ಹೇಳ್ತಾನೆ. ಇಲ್ಲಿ ರಚನಾನು ಖುಷಿ ಪಡ್ತಾ ಬಾ ಹೇಳ್ತಾಳೆ. ಎಲ್ಲೋ ಒಂದು ಕಡೆ ಇಬ್ರಿಗೂ ಒಂದು ಮನಸ್ಸು ಬದಲಾಗ್ತದೆ ಅಂತ ಅನಿಸುತ್ತೆ. ರಚನಾ ರಂಗೋಲಿ ಹಾಕೋದು ಹೇಗೆ ಅಂತ ಕಲಿಯೋಕ್ಕೋಸ್ಕರ ಅವಳು ಬುಕ್ಕಿನಲ್ಲಿ ಚುಕ್ಕಿಯಲ್ಲಿ ಇಟ್ಟು ರಂಗೋಲಿ ಕಲಿತಿರ್ತಾಳೆ. ಅಷ್ಟರಲ್ಲಿ ಬೆಲ್ ಆರನ್ ಆಗಿದ ತಕ್ಷಣ ಬಾಗಿಲು ತೆಗೆದು ನೋಡಿದ್ರೆ ಅವ್ರು ಚಿಕ್ಕಮ್ಮ ಇಬ್ಬರು ಬಂದಿರ್ತಾರೆ. ಚಿಕ್ಕಮ್ಮ ನೋಡಿ ರಚನೆಗೆ ಖುಷಿಯಾಗುತ್ತೆ. ಬನ್ನಿ ಒಳಗಡೆ, ಇಬ್ಬರು ಹೇಗಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಇಬ್ಬರು ಕರೆದಾಗ ಇಬ್ಬರು ಮುಖ ನೋಡಿಕೊಂಡು ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಒಳಗೆ ಹೋಗ್ತಾರೆ. ಚಿಕ್ಕಮ್ಮ ಇಬ್ಬರು ಕೂತ್ಕೊಳ್ಳಿ, ನಾನು ನಿಮಗೆ ಕಾಫಿ ಇಲ್ಲ ಜ್ಯೂಸ್ ಕೊಡ್ತೀನಿ, ನಂಗೆ ಹೆಂಗೆ ಬರುತ್ತೋ ಹಂಗೆ ನಾನು ಮಾಡಿಕೊಡ್ತೀನಿ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅದೆಲ್ಲ ಬೇಡಮ್ಮ ಕೂತ್ಕೊ ಅಂತ ರಚನೆ ಕೂತ್ಕೊಂಡು ವಿಷಯನ ಶುರು ಮಾಡೋದಕ್ಕೆ ಹೋಗ್ತಾರೆ. ಚಿಕ್ಕಪ್ಪ ನಾನೇ ಶುರು ಮಾಡ್ತೀನಿ ಅಂತ ಹೇಳಿ ಚಿಕ್ಕಪ್ಪ ಶುರು ಮಾಡ್ತಾರೆ. ನೋಡಮ್ಮ ರಚನಾ, ನೀನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಮತ್ತು ನೀನು ಒಪ್ಕೊಂಡಿದ್ದ ಮೂವಿ ಪ್ರೊಡ್ಯೂಸರ್ಸ್ಗಳೆಲ್ಲ ಗಲಾಟೆ ಮಾಡ್ತಾಯಿದ್ದಾರೆ. ಹಾಗಾಗಿ ಮೀಟಿಂಗಲ್ಲಿ ನೀನು ಬರ್ತೀಯ ಅಂತ ಹೇಳಿದ್ದೀವಿ, ನೀನು ಬಂದು ಒಂಚೂರು ಆ್ಯಕ್ಟಿಂಗ್ ಮಾಡಮ್ಮ, ಯಾಕೆಂದರೆ ನಿಮ್ಮ ಅಮ್ಮನ ಮರ್ಯಾದೆ ಉಳಿಸಮ್ಮ, ನಿಮ್ಮಮ್ಮ 2 ದಿನ ಆಯಿತು ರೂಮಿಗೆ ಸೇರಿಕೊಂಡು, ಅವ್ರು ತುಂಬ ನೋವು ಪಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಹೆಂಡತಿ ಹೇಳ್ತಾಳೆ, ರಚನಾ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಆಗಿರೋದು ಇಷ್ಟೇ, ಮೀಟಿಂಗ್ ಕರೆದು ಎಲ್ಲರೂ ಕೇಳಿದ್ದಾರೆ, ಅದಕ್ಕೇ ನೀವಮ್ಮ 2 ದಿನದಲ್ಲಿ ಅವಳು ಬಂದು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲಿ ಬಾಲ ಮತ್ತು ಜೀವ ಟ್ರಕ್ ಹತ್ರ ಬಂದು ನೋಡಿದಾಗ ಫುಲ್ ಧೂಳು ಕೂತಿರೋದು ನೋಡಿ ಇದನ್ನೆಲ್ಲ ಧೂಳು ತೆಗಿಬೇಕು ಅಂತ ರೆಡಿ ಆಗ್ತಾರೆ. ಅಲ್ಲಿಗೆ ಆ ತರಕಾರಿ ಹುಡುಗ ಬಂದು ಜೀವ ಹುಡ್ಕೊಂಡೊಬ್ಬರು ಸರ್ ಬಂದಿದ್ದರು, ಅವ್ರು ನಿನ್ನ ಬಗ್ಗೆ ಕೇಳ್ತಾಯಿದ್ರು ಅಂತ ಹೇಳ್ತಾನೆ. ಜೀವನ ಗೊತ್ತಾಗತ್ತೆ ಯಾರು ಬಂದಿದ್ರು ಅಂತ. ಅದಕ್ಕೆ ಅವ್ರು ಅಲ್ಲಿ ಕೂತಿದ್ದ ಜಾಗದಲ್ಲಿ ಹೋಗಿ ಅವನ್ನ ಫೀಲ್ ಮಾಡೋ ಥರ ಹೋಗಿ ನೋಡ್ತಾನೆ. ಬಟ್ ಅವ್ರಿಗೂ ಇವನಿಗೂ ಏನು ಸಂಬಂಧ ಇದೆ ಅನ್ನೋದೇ ಇಲ್ಲಿ ಅರ್ಥ ಆಗ್ತಾಯಿಲ್ಲ. ಅಷ್ಟರಲ್ಲಿ ಬಾಲ ಬರ್ತಾನೆ. ಬಾಲಂಗೂ ಹೇಳ್ತಾನೆ ಅವ್ರು ಬಂದಿದ್ರಂತೆ ಅಂತ. ಸರಿ ಆಯಿತು, ಅವ್ರಿಗೊಂದು ವ್ಯವಸ್ಥೆ ಮಾಡೋಣ, ಎಳ್ನೀರು ಕುಡಿ ಅಂತ ಕೊಡ್ತಾನೆ. ಇಲ್ಲಿ ರಚನಾ ಚಿಕ್ಕಮ್ಮ ಹೇಳ್ತಾಳೆ, ರಚನಾ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ಬರದೇ ಹೋದ್ರೆ ಅಲ್ಲಿ ಏನೂ ಆಗೋಲ್ಲ, ನೀನು ನಿನ್ನ ಗಂಡನ ಜೊತೆ ಆರಾಮಾಗಿರು. ಅದಕ್ಕೆ ಅವ್ನ ಗಂಡ ಹೇಳ್ತಾನೆ, ಏನೇ ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ, ನೀವು ಸುಮ್ಮನೆ ಇರ್ರಿ, ಅವ್ರದ್ದೇ ನಾಟಕನ ಇನ್ನು ಎಷ್ಟು ದಿನ ಅಂತ ತಟ್ಕೊಳ್ಳೋದು, ಇವತ್ತು 2ರಲ್ಲಿ 1 ನಿರ್ಧಾರ ಆಗಲೇಬೇಕು. ರಚನೆ ಆಗಿರೋದು ಇಷ್ಟೇ, ಮೀಟಿಂಗಲ್ಲಿ ಎಲ್ಲರೂ ಅವಳು ಬಂದು ಆ್ಯಕ್ಟಿಂಗ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಿಮ್ಮಮ್ಮ 2 ದಿನದಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿಸಿ ಅಂತ ಒಪ್ಕೊಂಬಂದಿದ್ದಾರೆ. ಇನ್ನವ್ರ ಇದಕ್ಕೆಲ್ಲ ಕರಗೋದೇನಿಲ್ಲ, ಇದೆಲ್ಲ ನಾಟಕದ ಪ್ರೀತಿ, ನೀನು ಇದನ್ನು ನಂಬೇಡ ಅಂತ ಹೇಳ್ತಾಳೆ. ಅದಕ್ಕೆ ರಚನೆ ಇಲ್ಲ ಚಿಕ್ಕಮ್ಮ, ನಾನು ಇನ್ಯಾವತ್ತೂ ಆ್ಯಕ್ಟಿಂಗ್ ಮಾಡಲ್ಲ, ಕ್ಯಾಮ್ರಾ ಮುಂದೆ ಬಂದು ನಿಲ್ಲೋದು ಇಲ್ಲ, ನಾನು ಆ್ಯಕ್ಟಿಂಗ್ ಮಾಡೋದು ಇಲ್ಲ, ಯಾರು ಏನೇ ಮಾಡ್ಕೊಂಡ್ರು ಅಷ್ಟೇ, ಯಾರು ಏನೇ ಬಂದು ಡ್ರಾ ಮಾಡಿದ್ರು ಅಷ್ಟೇ, ಇನ್ನು ನನ್ನ ನಿರ್ಧಾರ ಇದೇನೆ, ನಾನು ನನ್ನ ಗಂಡ ನನ್ನ ಮಗು ಇಷ್ಟೇ ನನ್ನ ಜೀವನ, ಇದು ಬಿಟ್ಟರೆ ನನ್ನ ಕ್ಯಾಮ್ರಾ ಮುಂದೆ ಬಂದು ನಿಲ್ಲಲ್ಲ ಅಂತ ರಚನಾ ಖಂಡಿತವಾಗಿ ಹೇಳ್ತಾಳೆ. ಆ ಮಾತನ್ನ ಕೇಳಿ ಆ ಚಿಕ್ಕಮ್ಮಂಗೆ ತುಂಬ ಖುಷಿಯಾಗುತ್ತೆ. ನನ್ನ ಅಮ್ಮನ ಪ್ರೀತಿ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಕೋತಾಳೆ. ಇಲ್ಲಿ ಬಾಲ ಕೃಷ್ಣಂಗೆ ಫೋನ್ ಮಾಡಿ, ಕೃಷ್ಣ ಏನು ಮಾಡ್ತಿದ್ದೀಯ ಅಂತ ಕೇಳಿದಾಗ ನಾನು ರೆಡಿಯಾಗಿ ಕೂತಿದ್ದೀನಿ ಅಂತ ಹೇಳ್ತಾಳೆ. ಆಯಿತು ಬಾಲಮ್ಮ, ಇವತ್ತಿನ ಪ್ಲ್ಯಾನ್ ಏನು, ಬೇಬಿನ ಮತ್ತು ಅಮ್ಮನ ಹೆಂಗೆ ಒಂದು ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೆ ಬಾಲ ಹೇಳ್ತಾನೆ,
ಟಾಸ್ಕ್ ನಂಬರ್ 1, ರಚನಾ ಮೇಡಮ್ ಅಡುಗೆ ಮಾಡಬೇಕು. ಅವ್ರಿಗೆ ಅಡುಗೆ ಬರಲ್ಲ, ನೀನು ಹೇಳ್ಕೊಡಂಗೆ ಯೂಟ್ಯೂಬ್ ನೋಡ್ಕೊಂಡು ಮಾಡಲಿ ಅಂತ ಹೇಳ್ತಾಳೆ. ಈಗ ಟಾಸ್ಕ್ ನಂಬರ್ 2, ಅವ್ರ ಕಾರಣ ನಿಮ್ಮ ಬೇಬಿನ ಬಟ್ಟೆ ಒಗಿಬೇಕು ಅಂತ ಹೇಳ್ತಾರೆ. ಅಷ್ಟೇ ಕೃಷ್ಣ ಮುಂದೆ ರಚನ ಸುಮ್ಮನೆ ಮಲಗಿರ್ತಾಳೆ. ಹಂಗೆ ಎಬ್ಬರಿಸಿ ಬಾ ಅಮ್ಮ ಅಡುಗೆ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ರಚನ ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂದಾಗ ನಾನು ಹೇಳ್ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಯೂಟ್ಯೂಬ್ ನೋಡಿಕೊಂಡು ಚಪಾತಿ ಹಿಟ್ಟು ಕಲ್ಸೋಕೆ ಹೋಗಿ ಅದೆಲ್ಲ ನೀರಾಗತ್ತೆ. ಅದೊಂದು ತೆಳ್ಳಗಿರೋದನ್ನು ಹೊತ್ತಕ್ಕೆ ಹೋಗ್ತಾಳೆ, ಅದನ್ನು ಒತ್ತೋದಕ್ಕಾಗಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನನಗೊಂದು ಐಡಿಯಾ ಗೊತ್ತು ಅಮ್ಮ, ಬೇಬಿ ಯಾವಾಗ ಹಿಂಗೆ ತೆಳಗಾದರೆ ಅದನ್ನು ಬಿಸಿಲಲ್ಲಿ ಒಣಗಾಕಿ ಆಮೇಲೆ ಅದನ್ನು ಎಣ್ಣೆಲಿ ಕರೀತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಇದು ನಂಗೆ ಐಡಿಯಾ ಇದೆ ಅಂತೇಳಿ ಇಬ್ಬರನ್ನು ತೊಗೊಂಡೋಗಿ ಮೇಲ್ಗಡೆ ಟೆರೆಸ್ ಮೇಲೆ ಬಿಸಿಲಿಗೆ ಅದನ್ನು ಒಣಗಾಕ್ತಾರೆ. ಒಣಗಾಕಿ ಹೇಳ್ಬೇಕಾದ್ರೆ ಕೃಷ್ಣ ಹೇಳ್ತಾಳೆ, ಅಮ್ಮ ನೀನು ಬೇಬಿ ಬಟ್ಟೆ ನೀನು ಕೈಯಲ್ಲೇ ಒಗಿಬೇಕು ಅಂತ ಹೇಳ್ತಾಳೆ. ಯಾಕೆ ಕೃಷ್ಣ ವಾಷಿಂಗ್ ಮಿಷಿನ್ ಇದೆಯಲ್ಲ ಅಂದಾಗ, ನಿಲ್ಲಮ್ಮ ನೀನು ಕೈಯಲ್ಲಿ ಹೋಗೋದ್ರೇ ಬೇಬಿಗೆ ಇಷ್ಟ ಆಗೋದು ಅಂತ ಹೇಳ್ತಾಳೆ. ಆಮೇಲೆ ಕೃಷ್ಣ ಹೇಳಿದ್ದಕ್ಕೆ ರಚನಾ ಹೋಗಿ ಬಟ್ಟೆನೆಲ್ಲ ಒಗಿತಾಳೆ. ಆಮೇಲೆ ಇಲ್ಲಿ ಬಂದು ಅಡುಗೆ ಮನೆಯಲ್ಲಿ ಅನ್ನ ಒಂದು ಮಾಡಬೇಕು, ಸಾಂಬಾರಾಗಿದೆ, ಪಲ್ಯ ಆಗಿದೆ ಅಂತೆಲ್ಲ ಎತ್ತಿಟ್ಬಿಟ್ಟು ಪಕ್ಕಕ್ಕೆ ಅನ್ನಕ್ಕೆ ಕುಕ್ಕರಲ್ಲಿ ಅಕ್ಕಿ ಹಾಕ್ಬಿಟ್ಟು ನೀರೇ ಹಾಕ್ದಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟು ಹೊಟ್ಟೋಗ್ತಾಳೆ ಸ್ಟವ್ ಮೇಲೆ. ಆಮೇಲೆ ಕೃಷ್ಣ ಏನೋ ಕರೆದು ಅಂತ ಹೋಗಿ ಅವಳಿಗೆ ಒಂಬತ್ತು ಮಾಡಿಸ್ತಿರ್ತಾಳೆ. ಇಲ್ಲಿ ಜೀವ ಕತ್ಲಾಯಿತು ಹೋಗೋಣ ಮನೆಗೆ ಅಂತ ಹೇಳಿ ಎಲ್ಲನೂ ಬೀಗ ಹಾಕಿ ಫುಡ್ ಟ್ರಕ್ಕಿಗೆ ಹೊರಡ್ತಾನೆ. ಮಗ ಆಯಿತಾ ಬಾರೋ ಹೋಗೋಣ, ಎಲ್ಲ ಆಯ್ತಲ್ಲ ಕ್ಲೀನ್ ಮಾಡಿದ್ದು, ನಾಳೆಯಿಂದ ಫಸ್ಟ್ ದಿನಸಿ ಸಾಮಾನೆಲ್ಲ ತೊಗೊಂಬಂದು ನಾಳೆಯಿಂದ ಅಡುಗೆ ಶುರು ಮಾಡಿಬಿಡ್ಬೇಕು ಅಂತ ಹೇಳ್ತಾನೆ. ಬೇಗ ಅಡುಗೆ ಮಾಡಬೇಕು, ಮನೆಗೆ ಹೋಗಿ ಬಾ ಅಂತ ಹೇಳಿದಾಗ, ಯಾಕೆ ತಲೆ ಕೆಡ್ಸ್ಕೊತೀವೋ, ಆಗಲೇ ರಚನಾ ಮೇಡಮ್ ಎಲ್ಲ ಅಡುಗೆನ ಮಾಡಿರ್ತಾರೆ, ನಾವು ಊಟ ಮಾಡೋದು ಅಷ್ಟೇ ಅಂತ ಹೇಳ್ತಾನೆ. ಹೌದಾ, ಇರು ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿ ಕೃಷ್ಣಂಗೆ ಫೋನ್ ಮಾಡ್ತಾನೆ ಜೀವ. ಏನು ಬೇಬಿ ಏನು ಫೋನ್ ಮಾಡಿದ್ದು ಅಂತ ಕೇಳಿದಾಗ, ಏನು ಮಾಡ್ತಿದ್ದೆ ಬೇಬಿ ಅಂದಾಗ, ನಾನು ಹೋಮ್ವರ್ಕ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ರಚನಮ್ಮ ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ, ಅಡುಗೆ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಜೀವನಿಗೆ ಶಾಕ್ ಆಗುತ್ತೆ, ಇವನು ಬಾಲ ಹೇಳಿದ್ದು ಹಂಗೆ ಹೇಳ್ತಿದ್ದಾಳಲ್ಲ ಕೃಷ್ಣ ಅಂತ ಹೇಳಿ ಬಾಲನ ಕಡೆ ನೋಡ್ತಾನೆ. ಬಾಲ ನಗ್ತಾನೆ. ಬಾಲ ಅನ್ಕೋತಾನೆ, ನಮ್ಮ ರಚನಾ ಮೇಡಮ್ ಅಡುಗೆ ಮಾಡಿದ್ದಾರೆ, ಆಗ್ಬೋದು, ಪ್ಲ್ಯಾನ್ ವರ್ಕೌಟ್ ಆಗ್ತಿದೆ ಅಂತ ಅನ್ಕೋತಾನೆ. ಅದೇ ಜೀವ ಗಾಬರಿಯಿಂದ ಅವ್ನು ನೋಡ್ತಾ ನಿಂತ್ಬಿಡ್ತಾನೆ. ಮುಂದೇನಾಗುತ್ತೆ ನೋಡೋಣ.